ಏನ್ರಿ ಬಾವ ಬಾಮೈ ಎಲ್ಲಾರು ಸೇರ್ಕೊಂಡು ಏನೋ ಸ್ಪೆಷಲ್ ಮಾಡ್ತಾ ಇದ್ದೀರಾ ಇವತ್ತು? ಮಾಡ್ತಾ ಇದೀವಿ. ಯಾಕೆ ಗೊತ್ತಾ, ಬೆಳಗ್ಗೆಯಿಂದ ನಾವು ನೋಡ್ದು ಯಾಕೋ ನೀನೇನು ಮಾಡ್ಕೊಳ್ಳೋ ಲಕ್ಷಣನೇ ಕಂಡಿಲ್ಲ. ಅದಕ್ಕೆ ಇವಾಗ್ಲೂ ಕಾಲ ಮಿಂಚಿಲ್ಲ ಅಂದ್ಬಿಟ್ಟು ತಂದೂರಿ ಮಾಡ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಟೆರೆಸ್ ಬಂದ್ಬಿಟ್ಟಿದ್ದೀರಾ? ಓಪನ್ ಏರು ಚೆನ್ನಾಗಿರುತ್ತೆ ಅನ್ಕೊಂಡು ಬಂದಿದ್ದೀವಿ. ಹೊಸ ಎಕ್ಸ್ಪೀರಿಯನ್ಸ್. ಇವಾಗ ಏನ್ ಮಾಡ್ತಾ ಇದ್ದೀರಾ? ಈಗ ಫಸ್ಟ್ ಚಿಕನ್ ಕ್ಲೀನ್ ಮಾಡ್ತಾ ಇದ್ದೀವಿ. ಈಗ ಈ ತರ ಕಟ್ ಮಾಡ್ಕೊಂತ ಇದ್ದೀರಲ್ಲ, ಏನಕ್ಕೆ ಆ ಥರ ಮಾಡ್ಕೊಂತ ಇದ್ದೀರಾ? ಮಸಾಲೆ ಎಲ್ಲ ಹಿಡಿಬೇಕಲ್ಲ ಚೆನ್ನಾಗಿ ಒಳಗಡೆಗೆಲ್ಲ, ಅದಕ್ಕೆ. ಇವರು ಹೆಲ್ಪರ್ಗಳು ನೋಡಿ, ಲೈಟಿಂಗು ಅಲ್ಲಿ ನನ್ನ ಮಗಳಿದ್ದಾಳೆ, ಒಲೆ ಕಸಕ್ಕೊಬ್ರು, ರೆಡಿ ಮಾಡಕ್ಕೊಬ್ರು. ಮಗಳೇ ಏನ್ ಮಾಡ್ತಾವ್ರೆ ಮಾಮರೆಲ್ಲ, ಅಪ್ಪ ಎಲ್ಲ ಸೇರ್ಕೊಂಡು? ಚಿನ್ನಮ್ಮ ಅಪ್ಪರು ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾವ್ರೆ? ನಿನ್ಗೂ ಕೊಡ್ತಾರೆ ನಿಂಗೆ? ಅಲ್ಲ ನೀನ್ ಯಾಕೆ ಬಂದಿದ್ಯಾ ಮತ್ತೆ? ನಿನ್ ಗೊತ್ತಿಲ್ಲ ಅಂದ್ಮೇಲೆ ನಿನ್ಗೂ ಕೊಡ್ತೀನಿ ಅಂತ ಹೇಳಿದಾರಾ? ಮಿಕ್ಕಿದ್ರೆ ಕೊಡ್ತಾರ, ಮೊದ್ಲೇ ಕೊಡ್ತಾರಂತ ನಿನ್ಗೆ? ಮಸಾಲ ಹಾಕಿ ಚಿಕನ್ ಮಸಾಲ ಅರ್ಧ ಸ್ಪೂನ್, ಚಿಲ್ಲಿ ಪೌಡ್ರು 2 ಸ್ಪೂನ್, ಪೌಡ್ರು ಅರ್ಧ ಸ್ಪೂನು, ಅರಿಶಿನ ಪೌಡ್ರು ಅರ್ಧ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಕಪ್ಪಷ್ಟು ಮೊಸರು, ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡೆ. ನೋಡಿ ಇವಾಗ ಪೇಸ್ಟ್ ಯಾವ ಥರ ಬಂದಿದೆ ಅಂತ. ಏನ್ ತಿಂತಿದ್ಯಾ ಸಮ್ಮು? ಏನ್ ತಿಂತಿದ್ದಿ ಬಂಗಾರಿ? ಅದೇನು ಹಂಗ ನೆಕ್ಕದು ಮೊಸರು? ಚೀ 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 ಚೀ. ಏನು ಅಂದ್ರೆ ನೀನು ಮೊದಲೇ ಕೇಳ್ತಾ ಇದೆ ಗೊತ್ತಾ, ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತ. ನೋಡಿ ಹಿಂಗೆ ಮಾಡೋದ್ರಿಂದ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ, ಅವಾಗ ಚಿಕನ್ಗೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲ ಏನಾಗುತ್ತೆ ಅಂದರೆ ಒಳಗಡೆ ಅದು ಟೇಸ್ಟ್ ಹಿಡಿಯಲ್ಲ ಕರೆಕ್ಟಾಗಿ, ಅವಾಗ ಅದು ಒಳಗಡೆಗೆ ಮಸಾಲೆ ಎಲ್ಲ ಹೋಗಲಿಲ್ಲ ಅಂದರೆ ಟೇಸ್ಟ್ ಅಷ್ಟೇ ಆಗೋಗುತ್ತೆ, ಹಸಿ ಹಸಿ ಥರ ಹೊಡಿತದೆ ಅದು. ನೋಡಿ ಮಸಾಲನ್ನ ಈ ಥರ ಚಿಕನ್ಗೆ
ಎಲ್ಲೂ ಸ್ವಲ್ಪನೂ ಜಾಗ ಬಿಡದಿರೋ ಥರ ನೀಟಾಗಿ ಹಾಕೋಬೇಕು. ಆವಾಗಲೇ ಚಿಕನ್ನು ಟೇಸ್ಟ್ ಬರೋದು. ನೋಡಿ, ಚಿಕನ್ ಒಳಗಡೆಗೆ ಖಾರ ಎಳೆಯೋದು. ಒಂದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಮಸಾಲ ಮಾತ್ರ ಚೆನ್ನಾಗಿ ಹಾಕಿ. ಅವ್ರಿಗೆ ವಿಡಿಯೋಗೋಸ್ಕರ ಎಣ್ಣೆ ಹಾಕಿದ್ರೆ ಸೀದೋಯ್ತಿರಲಿಲ್ಲ ಅವಾಗಲೇ. ಚಿಕನ್ ಬೇಯೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಆವಾಗವಾಗ ಮಸಾಲೆ ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕ್ತಾ ಇರಬೇಕು. ಹಾಕ್ಬಿಟ್ಟು ನೀಟಾಗಿ ಬೇಯಿಸಿದ್ರೆ, ಜಾಸ್ತಿ ಟೈಮ್ ಬೇಯಿಸಬೇಕು. ನೀಟಾಗಿ ಬೇಯಿಸಿದ್ರೆ ಚಿಕನ್ ರೆಡಿ ಆಗುತ್ತೆ. ನೋಡ್ಬೋದು ನೀವು, ತುಂಬ ಟೈಮ್ ಎಣ್ಣೆ ಹಾಕ್ತಾ ಹಾಗೆಯೇ ಮಸಾಲೆನ ಹಾಕ್ತಾ ಬೇಯಿಸ್ಕೊತಾನೆ ಇರಬೇಕು. ಸ್ವಲ್ಪ ಹಿಂದಕ್ಕೆ ಬರೀ, ಏನೇನು ಪರವಾಗಿಲ್ಲ. ಇದು ನ್ಯಾಚುರಲ್ ಸೆಟಪ್ ಮಾಡ್ಕೊಂಡಿರೋದು. ಸಾಕು. ಹಾಯ್ ಚಿನ್ನಮನೆ. ಹಾಯ್.
ಫೋನ್ ಮಾಡ್ತಿದ್ದೀರಾ? ನಿಂತ್ಕೋಬಾರ್ದಲ್ಲಿ ಬಿದ್ದ್ಬಿಡ್ತೀಯ ಕೆಳಗಡೆ ಇಡಿ ಮುದ್ದು. ಗುಡ್ ಗರ್ಲ್. ತೋಡಕೈತಿಲ್ಲ ಪ್ರಜು ಕಷ್ಟಪಟ್ಟು ನಮ್ಮ ಭಾವ ಮಾಡಿದ್ದಾರೆ, ತಿನ್ನೋಣ. ಯಮ್ಮಿ ಯಮ್ಮಿ ಅಮ್ಮ ನಿಂಗೆ ಚೆನ್ನಾಗೈತೆ. ನಿಜ ಹೇಳಬೇಕು ಅಂದರೆ ನನಗೆ ಈ ಥರ ಉಂಡೆ ಕೋಳಿನ ಸುಟ್ಕೊಂಡು ತಿನ್ನಬೇಕು ಅನ್ನೋದು ತುಂಬಾ ಆಸೆ ಇತ್ತು. ನನ್ನ ಹಸ್ಬೆಂಡ್ ಮಾಡಿಕೊಟ್ರು, ಆದರೆ ನನ್ನ ಬ್ರದರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂದ್ವಿ.